ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಗಳೂರು ತಾಲೂಕಿನ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ವತಿಯಿಂದ ಹಾಗೂ ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ವತಿಯಿಂದ ತಾಲೂಕಾದ್ಯಂತ ಶಾಲಾ ಕಾಲೇಜು ಆವರಣಗಳಲ್ಲಿ ಅದ್ದೂರಿಯಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ವಲಯ ಅರಣ್ಯಾಧಿಕಾರಿಗಳಾದ ನಿತಿನ್ ಬಲ್ಲವರ್, ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳಾದ ಮಹೇಶ್ವರಪ್ಪರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಮಂಜುನಾಥ್ ಸೌಕಾರ್, ವಿನಯ್, ಅಶೋಕ್ ತುರ್ಮಿರಿ, ಜಾತಪ್ಪ, ಓಬ್ಳೇಶ್, ಮುನ್ನಾ ಇನ್ನು ಮುಂತಾದ ಶಿಕ್ಷಕಿಯರು, ಶಾಲಾ ಕಾಲೇಜು ಸಿಬ್ಬಂದಿ ವರ್ಗ, ವಿದ್ಯಾರ್ಥಿನಿಯರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳಾದ ಮಹೇಶ್ವರಪ್ಪರವರು ಸಸಿ ನೆಡುವ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. RF ಆಗಿರತಕ್ಕಂಥ ಶ್ರೀಯುತ ಮಹೇಶ್ವರಪ್ಪ ಸರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ಲರಿಗೂ. ಯಾಕೆ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಅನ್ನೋದಕ್ಕೆ 1977ರಲ್ಲಿ ಸ್ಟಾಕ್ಹೋಮ್ ಎಂಬ ಪ್ರದೇಶದಲ್ಲಿ ಇದನ್ನು ಮಾನವ ಮತ್ತು ಪರಿಸರ ಬಗ್ಗೆ ಸಮ್ಮೇಳನ ನಡೆಯಿತು. ಅದರಲ್ಲಿ ವಿಶ್ವಸಂಸ್ಥೆಯವರು ಆವತ್ತಿನ ದಿನ ಘೋಷಣೆ ಮಾಡಿದರು, ಏನಂತ, ವಿಶ್ವ ಪರಿಸರ ದಿನಾಚರಣೆಯನ್ನು. ಅದನ್ನು 1973ರಿಂದ ಇಲ್ಲಿವರೆಗೂ ನಾವು ವಿಶ್ವ ಪರಿಸರ ದಿನಾಚರಣೆಯ ಜೂನ್ 5ರಂದು ಮಾಡ್ಕೊಂಡು ಬರ್ತಾಯಿದ್ವಿ. ಅದೇ ಥರನೇ ಯಾಕೆ ನಾವು ಗಿಡ ಮರ ಬೆಳೆಸ್ಬೇಕು, ಯಾಕೆ ಭೂಮಿ ಮ್ಯಾಗ ಇದು ಮಾಡಬೇಕು ಅಂದರೆ, ಗಿಡ ಮರ ಇಲ್ಲ ಅಂದ್ರೆ ನಾವು ಬದುಕಲ್ಲ. ಕಾಯಿಲೆ ರುಜಿಗಳಿಗೆ ಎಲ್ಲ ನಾವು ಈಡಾಗ್ತಾಯಿದ್ದೇವೆ. ಈಗಾಗಲೇ ನಮ್ಮ ಪರಿಸರ ಮಲಿನ ಆಗ್ತಾಯಿದೆ. ಎಲ್ಲ ಪ್ಲಾಸ್ಟಿಕ್ಕು ಅಂಥದ್ದಿಂಥ ಗಾರ್ಬೇಜ್ಗಳು ಎಲ್ಲ ಭೂಮಿ ಮ್ಯಾಗ ಬೀಳ್ತಾ ಇದ್ದಾವೆ. ಈಗ ಹೊರಗೆ ಹೋದ್ರೆ ಸಾಕು ಎಷ್ಟೋ ಗಾರ್ಬೇಜು ಬಾಟ್ಲಿಗಳು ಕುಡಿಯೋದು, ಅಲ್ಲೇ ಹೊಡೆಯೋದು. ಬರಿಗಾಲಿಲ್ಲಿ ನಡೆಯಂಗಿಲ್ಲ. ಹಿಂದೆಲ್ಲ ನಮ್ಮ ಯಜಮಾನರು ಬರಿಗಾಲಿಲ್ಲಿ ನಡ್ಕೊಂಡು ಹೊಲಕ್ಕೆ ಹೋಗ್ತಿದ್ರು. ಇವತ್ತು ನಾವು ಬರಿಗಾಲಿಲ್ಲಿ ಹೋಗೋಕೆ ಅಷ್ಟು ದೂರ ಎದಕ್ಕಾಗ್ತಾಯಿದೆ, ಯಾಕಂದರೆ ಗ್ಲಾಸ್ಗಳು ಬಿದ್ದಿದ್ದಾವೆ. ಅದನ್ನು ನಾವೆಲ್ಲ ತಿಳ್ಕೊಂಡು ಮುಂದಿನ ಪೀಳಿಗೆ ನಾವು ಏನು ಮಾಡ್ಬೇಕಂದ್ರೆ ಪರಿಸರ ಬೆಳೆಸೋಂಥ ಕಾರ್ಯಕ್ರಮ ಆಗಬೇಕು. ಇದ್ರ ಉಸಿರೇ ನಮಗೆ, ನಾವು ಉಸಿರು ಬಿಟ್ಟದ್ದು ಅದಕ್ಕೆ ಬೇಕು. ಅದರಲ್ಲಿ ಜೀವ ಇದೆ, ನಮಗೆ ಜೀವ ಇದೆ. ನಾವು ಒಟ್ಟು ಬುದ್ಧಿವಂತರು, ಮಾತಾಡ್ತೇವೆ, ಅವು ಮಾತಾಡಲ್ಲ. ಆ ಥರ ಯಾವುದೇ ಆಗಲಿ, ಅವ್ನು ಕಡಿಯೋದಾಗಲಿ, ಈ ಮರ ಕಡಿಯೋದಂದ್ರೆ ಶಿಶು ಹತ್ಯೆ ಮಾಡಿದಂಗೆ, ಒಂದು ಮಗನ ಸಾಗುಣಿಸ್ದಂಗೆ. ಯಾವುದೇ ಕಾರಣಕ್ಕೂ ಮರಗಳಿಗೆ ಹಾನಿ ಆಗದಂತೆ ತಾವೆಲ್ಲರೂ ತಿದ್ದಿ ಹಳ್ಳಿಗಳಲ್ಲಿ ಹೇಳ್ಬೇಕು. ಇನ್ನು ನಮ್ಮ ಪೂರ್ವಜರು ಕಡಿಯೋದು ಮಾಡೋದು ಭಾಳ ಇದೆ, ಬೆಂಕಿ ಹಾಕೋದು, ಇವೆಲ್ಲ ಬಿಡ್ಬೇಕು ಚಾಳಿನ. ಒಳ್ಳೆ ಪರಿಸರ ಬೆಳೆಸೋದ್ರಿಂದ ಮುಂದೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ, ಒಳ್ಳೆಯ ಆರೋಗ್ಯ ಬರುತ್ತೆ ಅಂತ ಹೇಳ್ತಾ ಈ ವಿಶ್ವ ಪರಿಸರ ದಿನ ಎಲ್ಲರೂ ಗಿಡ ಮರ ಬೆಳೆಸಿ ವಿಶ್ವಕ್ಕೆ ಒಳ್ಳೆಯ ಹೆಸರು ಬರೋವಂಥದ್ದು ನಮ್ಮ ದೇಶದಿಂದ ಆಗಬೇಕು ಈ ಕೆಲಸ ಅಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತಾ ನಾಲ್ಕು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.